ನೋಡಿ, ಒಂದ್ ಕಡೆ ಪವರ್ ಫೈಟ್ ಸಿಕ್ಕಾಪಟ್ಟೆ ಜೋರಾಗ್ತಾ ಇದೆ. ಯಾವ ರೀತಿ ವೈಮನಸ್ಸಿಗೆ ಕಾರಣ ಆಗಿದೆ ಅಂತಂದ್ರೆ, ಇಂಥ ಗೊಂದಲ ಗಲಾಟೆಗಳ ಮಧ್ಯೆ ಸಿಎಂ ಡಿಸಿಎಂ ವೇದಿಕೆಯನ್ನ ಹಂಚಿಕೊಳ್ಳುವಂತಹ ಒಂದು ಸಂದರ್ಭ ಬಂದಿದೆ. ಮುಖಾಮುಖಿ ಆಗುವಂತಹ ಸಂದರ್ಭ ಬಂದಿದೆ. ಮುಖಾಮುಖಿ ಆಗ್ತಾರಾ ಡಿಕೆ ಶಿವಕುಮಾರ್, ಸಿದ್ದರಾಮಯ್ಯ? ಕುರ್ಚಿ ಕದನ ಬಹಿರಂಗ ಬೆನ್ನಲ್ಲೇ ಕುತೂಹಲ ಮೂಡಿಸಿದೆ ನಡೆ. ಸಿಎಂ ಜೊತೆಗೆ ಇವತ್ತು ವೇದಿಕೆಯನ್ನ ಹಂಚಿಕೊಳ್ತಾರಾ ಡಿಸಿಎಂ? ವಿಶ್ವ ಮೀನುಗಾರಿಕೆ ದಿನಾಚರಣೆ ವೇದಿಕೆಯನ್ನ ಉಭಯ ನಾಯಕರು ಹಂಚಿಕೋಬೇಕಾಗಿದೆ. ಹೆಬ್ಬಾಳದ ವೆಟರ್ನರಿ ಆಸ್ಪತ್ರೆ ಆವರಣದಲ್ಲಿ ಈ ಕಾರ್ಯಕ್ರಮದ ಆಯೋಜನೆ ಮಾಡಲಾಗಿದೆ. ಕಾರ್ಯಕ್ರಮಕ್ಕೆ ಸಿಎಂ ಸಿದ್ದರಾಮಯ್ಯ ಅವರು ಆಗಮಿಸಬೇಕು, ಹಾಗೇನೆ ಡಿಕೆ ಶಿವಕುಮಾರ್ ಬರಬೇಕು. ಈಗ ಡಿಕೆ ಶಿವಕುಮಾರ್ ಅವರ ನಡೆ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಡಿಕೆ ಶಿವಕುಮಾರ್ ಅವರು ಬರ್ತಾರಾ ಇಲ್ವಾ? ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ಪ್ರತಿನಿಧಿ ಬಸವರಾಜ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನೋಡಿ, ಒಂದ್ ಕಡೆ ಪವರ್ ಫೈಟ್ ಸಿಕ್ಕಾಪಟ್ಟೆ ಜೋರಾಗ್ತಾ ಇದೆ. ಯಾವ ರೀತಿ ವೈಮನಸ್ಸಿಗೆ ಕಾರಣ ಆಗಿದೆ ಅಂತಂದ್ರೆ, ಇಂಥ ಗೊಂದಲ ಗಲಾಟೆಗಳ ಮಧ್ಯೆ ಸಿಎಂ ಡಿಸಿಎಂ ವೇದಿಕೆಯನ್ನ ಹಂಚಿಕೊಳ್ಳುವಂತಹ ಒಂದು ಸಂದರ್ಭ ಬಂದಿದೆ. ಮುಖಾಮುಖಿ ಆಗುವಂತಹ ಸಂದರ್ಭ ಬಂದಿದೆ. ಮುಖಾಮುಖಿ ಆಗ್ತಾರಾ ಡಿಕೆ ಶಿವಕುಮಾರ್, ಸಿದ್ದರಾಮಯ್ಯ? ಕುರ್ಚಿ ಕದನ ಬಹಿರಂಗ ಬೆನ್ನಲ್ಲೇ ಕುತೂಹಲ ಮೂಡಿಸಿದೆ ನಡೆ. ಸಿಎಂ ಜೊತೆಗೆ ಇವತ್ತು ವೇದಿಕೆಯನ್ನ ಹಂಚಿಕೊಳ್ತಾರಾ ಡಿಸಿಎಂ? ವಿಶ್ವ ಮೀನುಗಾರಿಕೆ ದಿನಾಚರಣೆ ವೇದಿಕೆಯನ್ನ ಉಭಯ ನಾಯಕರು ಹಂಚಿಕೋಬೇಕಾಗಿದೆ. ಹೆಬ್ಬಾಳದ ವೆಟರ್ನರಿ ಆಸ್ಪತ್ರೆ ಆವರಣದಲ್ಲಿ ಈ ಕಾರ್ಯಕ್ರಮದ ಆಯೋಜನೆ ಮಾಡಲಾಗಿದೆ. ಕಾರ್ಯಕ್ರಮಕ್ಕೆ ಸಿಎಂ ಸಿದ್ದರಾಮಯ್ಯ ಅವರು ಆಗಮಿಸಬೇಕು, ಹಾಗೇನೆ ಡಿಕೆ ಶಿವಕುಮಾರ್ ಬರಬೇಕು. ಈಗ ಡಿಕೆ ಶಿವಕುಮಾರ್ ಅವರ ನಡೆ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಡಿಕೆ ಶಿವಕುಮಾರ್ ಅವರು ಬರ್ತಾರಾ ಇಲ್ವಾ? ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ಪ್ರತಿನಿಧಿ ಬಸವರಾಜ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನೋಡಿ, ಒಂದ್ ಕಡೆ ಪವರ್ ಫೈಟ್ ಸಿಕ್ಕಾಪಟ್ಟೆ ಜೋರಾಗ್ತಾ ಇದೆ. ಯಾವ ರೀತಿ ವೈಮನಸ್ಸಿಗೆ ಕಾರಣ ಆಗಿದೆ ಅಂತಂದ್ರೆ, ಇಂಥ ಗೊಂದಲ ಗಲಾಟೆಗಳ ಮಧ್ಯೆ ಸಿಎಂ ಡಿಸಿಎಂ ವೇದಿಕೆಯನ್ನ ಹಂಚಿಕೊಳ್ಳುವಂತಹ ಒಂದು ಸಂದರ್ಭ ಬಂದಿದೆ. ಮುಖಾಮುಖಿ ಆಗುವಂತಹ ಸಂದರ್ಭ ಬಂದಿದೆ. ಮುಖಾಮುಖಿ ಆಗ್ತಾರಾ ಡಿಕೆ ಶಿವಕುಮಾರ್, ಸಿದ್ದರಾಮಯ್ಯ? ಕುರ್ಚಿ ಕದನ ಬಹಿರಂಗ ಬೆನ್ನಲ್ಲೇ ಕುತೂಹಲ ಮೂಡಿಸಿದೆ ನಡೆ. ಸಿಎಂ ಜೊತೆಗೆ ಇವತ್ತು ವೇದಿಕೆಯನ್ನ ಹಂಚಿಕೊಳ್ತಾರಾ ಡಿಸಿಎಂ? ವಿಶ್ವ ಮೀನುಗಾರಿಕೆ ದಿನಾಚರಣೆ ವೇದಿಕೆಯನ್ನ ಉಭಯ ನಾಯಕರು ಹಂಚಿಕೋಬೇಕಾಗಿದೆ. ಹೆಬ್ಬಾಳದ ವೆಟರ್ನರಿ ಆಸ್ಪತ್ರೆ ಆವರಣದಲ್ಲಿ ಈ ಕಾರ್ಯಕ್ರಮದ ಆಯೋಜನೆ ಮಾಡಲಾಗಿದೆ. ಕಾರ್ಯಕ್ರಮಕ್ಕೆ ಸಿಎಂ ಸಿದ್ದರಾಮಯ್ಯ ಅವರು ಆಗಮಿಸಬೇಕು, ಹಾಗೇನೆ ಡಿಕೆ ಶಿವಕುಮಾರ್ ಬರಬೇಕು. ಈಗ ಡಿಕೆ ಶಿವಕುಮಾರ್ ಅವರ ನಡೆ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಡಿಕೆ ಶಿವಕುಮಾರ್ ಅವರು ಬರ್ತಾರಾ ಇಲ್ವಾ? ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ಪ್ರತಿನಿಧಿ ಬಸವರಾಜ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನೋಡಿ, ಒಂದ್ ಕಡೆ ಪವರ್ ಫೈಟ್ ಸಿಕ್ಕಾಪಟ್ಟೆ ಜೋರಾಗ್ತಾ ಇದೆ. ಯಾವ ರೀತಿ ವೈಮನಸ್ಸಿಗೆ ಕಾರಣ ಆಗಿದೆ ಅಂತಂದ್ರೆ, ಇಂಥ ಗೊಂದಲ ಗಲಾಟೆಗಳ ಮಧ್ಯೆ ಸಿಎಂ ಡಿಸಿಎಂ ವೇದಿಕೆಯನ್ನ ಹಂಚಿಕೊಳ್ಳುವಂತಹ ಒಂದು ಸಂದರ್ಭ ಬಂದಿದೆ. ಮುಖಾಮುಖಿ ಆಗುವಂತಹ ಸಂದರ್ಭ ಬಂದಿದೆ. ಮುಖಾಮುಖಿ ಆಗ್ತಾರಾ ಡಿಕೆ ಶಿವಕುಮಾರ್, ಸಿದ್ದರಾಮಯ್ಯ? ಕುರ್ಚಿ ಕದನ ಬಹಿರಂಗ ಬೆನ್ನಲ್ಲೇ ಕುತೂಹಲ ಮೂಡಿಸಿದೆ ನಡೆ. ಸಿಎಂ ಜೊತೆಗೆ ಇವತ್ತು ವೇದಿಕೆಯನ್ನ ಹಂಚಿಕೊಳ್ತಾರಾ ಡಿಸಿಎಂ? ವಿಶ್ವ ಮೀನುಗಾರಿಕೆ ದಿನಾಚರಣೆ ವೇದಿಕೆಯನ್ನ ಉಭಯ ನಾಯಕರು ಹಂಚಿಕೋಬೇಕಾಗಿದೆ. ಹೆಬ್ಬಾಳದ ವೆಟರ್ನರಿ ಆಸ್ಪತ್ರೆ ಆವರಣದಲ್ಲಿ ಈ ಕಾರ್ಯಕ್ರಮದ ಆಯೋಜನೆ ಮಾಡಲಾಗಿದೆ. ಕಾರ್ಯಕ್ರಮಕ್ಕೆ ಸಿಎಂ ಸಿದ್ದರಾಮಯ್ಯ ಅವರು ಆಗಮಿಸಬೇಕು, ಹಾಗೇನೆ ಡಿಕೆ ಶಿವಕುಮಾರ್ ಬರಬೇಕು. ಈಗ ಡಿಕೆ ಶಿವಕುಮಾರ್ ಅವರ ನಡೆ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಡಿಕೆ ಶಿವಕುಮಾರ್ ಅವರು ಬರ್ತಾರಾ ಇಲ್ವಾ? ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ಪ್ರತಿನಿಧಿ ಬಸವರಾಜ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನೋಡಿ, ಒಂದ್ ಕಡೆ ಪವರ್ ಫೈಟ್ ಸಿಕ್ಕಾಪಟ್ಟೆ ಜೋರಾಗ್ತಾ ಇದೆ. ಯಾವ ರೀತಿ ವೈಮನಸ್ಸಿಗೆ ಕಾರಣ ಆಗಿದೆ ಅಂತಂದ್ರೆ, ಇಂಥ ಗೊಂದಲ ಗಲಾಟೆಗಳ ಮಧ್ಯೆ ಸಿಎಂ ಡಿಸಿಎಂ ವೇದಿಕೆಯನ್ನ ಹಂಚಿಕೊಳ್ಳುವಂತಹ ಒಂದು ಸಂದರ್ಭ ಬಂದಿದೆ. ಮುಖಾಮುಖಿ ಆಗುವಂತಹ ಸಂದರ್ಭ ಬಂದಿದೆ. ಮುಖಾಮುಖಿ ಆಗ್ತಾರಾ ಡಿಕೆ ಶಿವಕುಮಾರ್, ಸಿದ್ದರಾಮಯ್ಯ? ಕುರ್ಚಿ ಕದನ ಬಹಿರಂಗ ಬೆನ್ನಲ್ಲೇ ಕುತೂಹಲ ಮೂಡಿಸಿದೆ ನಡೆ. ಸಿಎಂ ಜೊತೆಗೆ ಇವತ್ತು ವೇದಿಕೆಯನ್ನ ಹಂಚಿಕೊಳ್ತಾರಾ ಡಿಸಿಎಂ? ವಿಶ್ವ ಮೀನುಗಾರಿಕೆ ದಿನಾಚರಣೆ ವೇದಿಕೆಯನ್ನ ಉಭಯ ನಾಯಕರು ಹಂಚಿಕೋಬೇಕಾಗಿದೆ.
ಹೆಬ್ಬಾಳದ ವೆಟರ್ನರಿ ಆಸ್ಪತ್ರೆ ಆವರಣದಲ್ಲಿ ಈ ಕಾರ್ಯಕ್ರಮದ ಆಯೋಜನೆ ಮಾಡಲಾಗಿದೆ. ಕಾರ್ಯಕ್ರಮಕ್ಕೆ ಸಿಎಂ ಸಿದ್ದರಾಮಯ್ಯ ಅವರು ಆಗಮಿಸಬೇಕು. ಹಾಗೇನೆ ಡಿಕೆ ಶಿವಕುಮಾರ್ ಬರಬೇಕು. ಈಗ ಡಿಕೆ ಶಿವಕುಮಾರ್ ಅವರ ನಡೆ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಡಿಕೆ ಶಿವಕುಮಾರ್ ಅವರು ಬರ್ತಾರಾ ಇಲ್ವಾ? ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ಪ್ರತಿನಿಧಿ ಬಸವರಾಜ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನೋಡಿ, ಒಂದ್ ಕಡೆ ಪವರ್ ಫೈಟ್ ಸಿಕ್ಕಾಪಟ್ಟೆ ಜೋರಾಗ್ತಾ ಇದೆ. ಯಾವ ರೀತಿ ವೈಮನಸ್ಸಿಗೆ ಕಾರಣ ಆಗಿದೆ ಅಂತಂದ್ರೆ, ಇಂಥ ಗೊಂದಲ ಗಲಾಟೆಗಳ ಮಧ್ಯೆ ಸಿಎಂ ಡಿಸಿಎಂ ವೇದಿಕೆಯನ್ನ ಹಂಚಿಕೊಳ್ಳುವಂತಹ ಒಂದು ಸಂದರ್ಭ ಬಂದಿದೆ. ಮುಖಾಮುಖಿ ಆಗುವಂತಹ ಸಂದರ್ಭ ಬಂದಿದೆ. ಮುಖಾಮುಖಿ ಆಗ್ತಾರಾ ಡಿಕೆ ಶಿವಕುಮಾರ್, ಸಿದ್ದರಾಮಯ್ಯ? ಕುರ್ಚಿ ಕದನ ಬಹಿರಂಗ ಬೆನ್ನಲ್ಲೇ ಕುತೂಹಲ ಮೂಡಿಸಿದೆ ನಡೆ. ಸಿಎಂ ಜೊತೆಗೆ ಇವತ್ತು ವೇದಿಕೆಯನ್ನ ಹಂಚಿಕೊಳ್ತಾರಾ ಡಿಸಿಎಂ? ವಿಶ್ವ ಮೀನುಗಾರಿಕೆ ದಿನಾಚರಣೆ ವೇದಿಕೆಯನ್ನ ಉಭಯ ನಾಯಕರು ಹಂಚಿಕೋಬೇಕಾಗಿದೆ. ಹೆಬ್ಬಾಳದ ವೆಟರ್ನರಿ ಆಸ್ಪತ್ರೆ ಆವರಣದಲ್ಲಿ ಈ ಕಾರ್ಯಕ್ರಮದ ಆಯೋಜನೆ ಮಾಡಲಾಗಿದೆ. ಕಾರ್ಯಕ್ರಮಕ್ಕೆ ಸಿಎಂ ಸಿದ್ದರಾಮಯ್ಯ ಅವರು ಆಗಮಿಸಬೇಕು. ಹಾಗೇನೆ ಡಿಕೆ ಶಿವಕುಮಾರ್ ಬರಬೇಕು. ಈಗ ಡಿಕೆ ಶಿವಕುಮಾರ್ ಅವರ ನಡೆ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಡಿಕೆ ಶಿವಕುಮಾರ್ ಅವರು ಬರ್ತಾರಾ ಇಲ್ವಾ? ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ಪ್ರತಿನಿಧಿ ಬಸವರಾಜ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನೋಡಿ, ಒಂದ್ ಕಡೆ ಪವರ್ ಫೈಟ್ ಸಿಕ್ಕಾಪಟ್ಟೆ ಜೋರಾಗ್ತಾ ಇದೆ. ಯಾವ ರೀತಿ ವೈಮನಸ್ಸಿಗೆ ಕಾರಣ ಆಗಿದೆ ಅಂತಂದ್ರೆ, ಇಂಥ ಗೊಂದಲ ಗಲಾಟೆಗಳ ಮಧ್ಯೆ ಸಿಎಂ ಡಿಸಿಎಂ ವೇದಿಕೆಯನ್ನ ಹಂಚಿಕೊಳ್ಳುವಂತಹ ಒಂದು ಸಂದರ್ಭ ಬಂದಿದೆ. ಮುಖಾಮುಖಿ ಆಗುವಂತಹ ಸಂದರ್ಭ ಬಂದಿದೆ. ಮುಖಾಮುಖಿ ಆಗ್ತಾರಾ ಡಿಕೆ ಶಿವಕುಮಾರ್, ಸಿದ್ದರಾಮಯ್ಯ? ಕುರ್ಚಿ ಕದನ ಬಹಿರಂಗ ಬೆನ್ನಲ್ಲೇ ಕುತೂಹಲ ಮೂಡಿಸಿದೆ ನಡೆ. ಸಿಎಂ ಜೊತೆಗೆ ಇವತ್ತು ವೇದಿಕೆಯನ್ನ ಹಂಚಿಕೊಳ್ತಾರಾ ಡಿಸಿಎಂ? ವಿಶ್ವ ಮೀನುಗಾರಿಕೆ ದಿನಾಚರಣೆ ವೇದಿಕೆಯನ್ನ ಉಭಯ ನಾಯಕರು ಹಂಚಿಕೋಬೇಕಾಗಿದೆ. ಹೆಬ್ಬಾಳದ ವೆಟರ್ನರಿ ಆಸ್ಪತ್ರೆ ಆವರಣದಲ್ಲಿ ಈ ಕಾರ್ಯಕ್ರಮದ ಆಯೋಜನೆ ಮಾಡಲಾಗಿದೆ. ಕಾರ್ಯಕ್ರಮಕ್ಕೆ ಸಿಎಂ ಸಿದ್ದರಾಮಯ್ಯ ಅವರು ಆಗಮಿಸಬೇಕು. ಹಾಗೇನೆ ಡಿಕೆ ಶಿವಕುಮಾರ್ ಬರಬೇಕು. ಈಗ ಡಿಕೆ ಶಿವಕುಮಾರ್ ಅವರ ನಡೆ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಡಿಕೆ ಶಿವಕುಮಾರ್ ಅವರು ಬರ್ತಾರಾ ಇಲ್ವಾ? ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ಪ್ರತಿನಿಧಿ ಬಸವರಾಜ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನೋಡಿ, ಒಂದ್ ಕಡೆ ಪವರ್ ಫೈಟ್ ಸಿಕ್ಕಾಪಟ್ಟೆ ಜೋರಾಗ್ತಾ ಇದೆ. ಯಾವ ರೀತಿ ವೈಮನಸ್ಸಿಗೆ ಕಾರಣ ಆಗಿದೆ ಅಂತಂದ್ರೆ, ಇಂಥ ಗೊಂದಲ ಗಲಾಟೆಗಳ ಮಧ್ಯೆ ಸಿಎಂ ಡಿಸಿಎಂ ವೇದಿಕೆಯನ್ನ ಹಂಚಿಕೊಳ್ಳುವಂತಹ ಒಂದು ಸಂದರ್ಭ ಬಂದಿದೆ. ಮುಖಾಮುಖಿ ಆಗುವಂತಹ ಸಂದರ್ಭ ಬಂದಿದೆ. ಮುಖಾಮುಖಿ ಆಗ್ತಾರಾ ಡಿಕೆ ಶಿವಕುಮಾರ್, ಸಿದ್ದರಾಮಯ್ಯ? ಕುರ್ಚಿ ಕದನ ಬಹಿರಂಗ ಬೆನ್ನಲ್ಲೇ ಕುತೂಹಲ ಮೂಡಿಸಿದೆ ನಡೆ. ಸಿಎಂ ಜೊತೆಗೆ ಇವತ್ತು ವೇದಿಕೆಯನ್ನ ಹಂಚಿಕೊಳ್ತಾರಾ ಡಿಸಿಎಂ? ವಿಶ್ವ ಮೀನುಗಾರಿಕೆ ದಿನಾಚರಣೆ ವೇದಿಕೆಯನ್ನ ಉಭಯ ನಾಯಕರು ಹಂಚಿಕೋಬೇಕಾಗಿದೆ. ಹೆಬ್ಬಾಳದ ವೆಟರ್ನರಿ ಆಸ್ಪತ್ರೆ ಆವರಣದಲ್ಲಿ ಈ ಕಾರ್ಯಕ್ರಮದ ಆಯೋಜನೆ ಮಾಡಲಾಗಿದೆ. ಕಾರ್ಯಕ್ರಮಕ್ಕೆ ಸಿಎಂ ಸಿದ್ದರಾಮಯ್ಯ ಅವರು ಆಗಮಿಸಬೇಕು. ಹಾಗೇನೆ ಡಿಕೆ ಶಿವಕುಮಾರ್ ಬರಬೇಕು. ಈಗ ಡಿಕೆ ಶಿವಕುಮಾರ್ ಅವರ ನಡೆ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಡಿಕೆ ಶಿವಕುಮಾರ್ ಅವರು ಬರ್ತಾರಾ ಇಲ್ವಾ? ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ಪ್ರತಿನಿಧಿ ಬಸವರಾಜ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ.